ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಮಕೃಷ್ಣಗೌಡ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ, ಉತ್ತರ ಕನ್ನಡ ಜಿಲ್ಲೆ. ಈಗ ನಾವು ಎರಡನೇ ಕಥನ ಕವನವಾಗಿರುವಂಥ ಇರುವೆ ಸಾಲು ಇದರ ಕುರಿತಾಗಿ ಇವತ್ತು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಇದನ್ನು ರಚನೆ ಮಾಡಿರುವಂಥ ಕಥನ ಕವನಕಾರರಾಗಿರುವಂಥ ಭುಜೇಂದ್ರ ಮಹಿಷವಾಡಿಯರವರ ಪರಿಚಯ ಇಲ್ಲಿದೆ. ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಹಿಷವಾಡಿ ಅನ್ನುವಂಥ ಒಂದು ಗ್ರಾಮ. ಜನನ ಮೇ 5, 1925, ಮರಣ ಮಾರ್ಚ್ 15, 1982. ತಂದೆ ಬಣಪ, ತಾಯಿ ಮೋನವ್ವ. ವೈವಾಹಿಕ ಜೀವನ 1945ರಲ್ಲಿ ಹಿರಿಯಕ್ಕ ಗಂಗವ್ವನ ಮಗಳು ಭಾಗೀರಥಿಯೊಂದಿಗೆ 20ನೇ ವಯಸ್ಸಿನಲ್ಲಿ ಭುಜೇಂದ್ರರ ವಿವಾಹವಾಯಿತು. ಇವರ ಶಿಕ್ಷಣ ಬೇರೆ ಬೇರೆ ಕಡೆ ಆಗುತ್ತೆ. ಇವರ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಣ ಆಗಿರ್ಬೋದು, ಜೊತೆಗೆ ಪ್ರೌಢಶಾಲಾ ಶಿಕ್ಷಣ, ಜೊತೆಗೆ PU ಆಗಿರ್ಬೋದು, ಆಮೇಲೆ ಡಿಗ್ರಿ, ಆಮೇಲೆ B.Ed. ತದನಂತರ ಇವರು B.Ed ಪದವಿಯ ನಂತರ ಸಾಂಗ್ಲಿಯ ವಿಲಿಂಗ್ಟನ್ ಕಾಲೇಜಿನಲ್ಲಿ MA ಪದವಿಯನ್ನು ಪಡೀತಾರೆ. ಆ ಕಾಲೇಜಿನಲ್ಲಿ ಡಾಕ್ಟರ್ ರಮಶ್ರೀ ಮುಗಳಿಯವರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿರ್ತಾರೆ. ಅಲ್ಲದೆ ಮಿರ್ಜಿ ಅಣ್ಣಾರಾಯರ ಸಂಪರ್ಕವನ್ನು ಅಲ್ಲಿ ಪಡೀತಾರೆ. ಕವಿ ಚಕ್ರವರ್ತಿ ಜನನ ಜೀವನ ಹಾಗೂ ಕೃತಿಗಳು ವಿವೇಚನೆ ಎಂಬ ಪ್ರೌಢ ಪ್ರಬಂಧ ಮಂಡಿಸಿ PhD ಪದವಿಯನ್ನು ಇವರು ಪಡೀತಾರೆ. ವೃತ್ತಿ ಜೀವನ ಮಹಿಷವಾಡಿ ಮತ್ತು ಪರಮಾನಂದವಾಡಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಕೊನೆಯಲ್ಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ರಚನೆ ಮಾಡಿರುವಂಥ ಕೃತಿಗಳು, ಅದರಲ್ಲಿ ಮುಖ್ಯವಾಗಿ ಕವನ ಸಂಕಲನಗಳು: ಮಾಯಾಮಂದಿರ, ಹಾಲು ಹಣ್ಣು, ಐದಳ ಮಲ್ಲಿಗೆ, ಕಟ್ಟುವ ಕೈ, ಬೆರಕಿ ಮಂದಿ, ಹಂಸ ಮಿಥುನ ಅನ್ನುವಂಥ ಒಂದು ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಜ್ಞಾನ ಭಾಸ್ಕರ ಚರಿತೆ, ಅನಂತನಾಥ ಪುರಾಣಂ, ಸಂಯುಕ್ತ ಕೌಮುದಿ, ಪ್ರಶ್ನೋತ್ತರ ಮಾಲಿಕೆ, ಸೀತಾಪಹರಣ, ಪಂಚಪರಮೇಷ್ಠಿ ವ್ಯಾಖ್ಯಾನ, ನೇಮಿ ಜಿನೇಶ ಸಂಗತಿ, ಚಾರುದತ್ತ ಚರಿತೆ, ಧರ್ಮಾಮೃತ, ಷೋಡಶ ಭಾವನಾ ಚರಿತೆ, ಸುವಿಚಾರ ಚರಿತೆ ಇವರ ಸಂಪಾದನಾ ಕೃತಿಗಳು. ಕನ್ನಡ ಕಥಾಸೃಷ್ಟಿ, ಕನ್ನಡ ಕಾವ್ಯದಲ್ಲಿ ವೀರರಸ ನಿರೂಪಣೆ, ಜಾನಪದ ವೀರಗೀತೆಗಳು, ಆಚನ್ನನ ವರ್ಧಮಾನ ಪುರಾಣ, ಪ್ರಬಂಧ ಶ್ರೀಗಂಧ, ಕನ್ನಡ ಜೈನ ವಾಂಗ್ಮಯ ವಿಚಾರ, ಕನ್ನಡ ಜೈನ ವಾಂಗ್ಮಯ ಪರಿಶೋಧನೆ, ಜೈನ ಸಿದ್ಧಾಂತ ಸಮೀಕ್ಷೆಗಳು ಇವು ವಿಮರ್ಶೆ, ಪ್ರಬಂಧ ಹಾಗೂ ಸಂಶೋಧನಾ ಕೃತಿಗಳು. ಪ್ರಸ್ತುತ ಇರುವೆ ಸಾಲ ಕಥನ ಕವನವನ್ನು ಡಾಕ್ಟರ್ PG ಕೆಂಪಣ್ಣವರ ಸಂಪಾದಿಸಿದ ಕೃಷ್ಣಾತ್ವರೆ ಭುಜೇಂದ್ರ ಮಹಿಷವಾಡಿಯವರ ಸಮಗ್ರ ಕಾವ್ಯ ಅನ್ನುವಂಥ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇದು ಭುಜೇಂದ್ರ ಮಹಿಷವಾಡಿಯವರ ಭಾವಚಿತ್ರ. ಪದ್ಯಭಾಗ 1. ಬಾಲಿಗೆ ಬಾಲ ಬೆನ್ನು ಹತ್ತಿ ಇಲ್ಲಿಂದ ಹೊರಟದಲ್ಲ ಇರುವೆ ಸಾಲು ಇಲ್ಲಿಯವರೆಗೆ. ಈ ಒಂದು ಪದ್ಯಭಾಗದಲ್ಲಿ ನಾವು ತಿಳ್ಕೊಳ್ಳುವಂಥ ಒಂದು ಅಂಶಗಳು: ಇರುವೆ ಅನ್ನೋದು ಶಿಸ್ತಿನ ಸಿಪಾಯಿ, ಮಿಲಿಟರಿ ಮಂದಿ ರಾಜ ಬೀದಿ ಹಿಡಿದು ಹೆಜ್ಜೆಗೆ ಹೆಜ್ಜೆ ಹಚ್ಚಿ ನಡೆದಂತೆ ಹೊರಟಿರುವ ಇರುವೆ ಸಾಲು, ಕಾರ ಹಿಂದೆ ಕಾರ, ಟೂರಿಂಗ್ ಕಾರ, ಸಾಲಿಗೆ ಸಾಲು ಹಿಡಿದಂತೆ ಹೊರಟಿರುವ ಇರುವೆ ಸಾಲು, ಮನೆಯ ಬೆಳಕಿಂಡಿಯಲ್ಲಿ ಹಣಿಯ ಮೇಲೆ ಹನಿ ಸುರಿದಂತೆ ಹೊರಟಿರುವ ಇರುವೆ ಸಾಲು, ಕೈ ಮುಷ್ಟಿಯ ಸಂಧಿಯಿಂದ ಕರಿಯ ಉಸುಕು ಜರಿದಂತೆ ಬಾಲಕ್ಕೆ ಬಾಲ ಬೆನ್ನು ಹತ್ತಿ ಹೊರಟಿರುವ ಇರುವೆ ಸಾಲು. ಸೊ ಇಲ್ಲಿ ಮೊದಲೇ ಪದ್ಯಭಾಗ: ಬಾಲಿಗೆ ಬಾಲ ಬೆನ್ನು ಹತ್ತಿ ಹೊರಟದಲ್ಲ ಇರುವೆ ಸಾಲ, ರಾಜಬೀದಿ ಹಿಡಿದು ಮಿಲಿಟರಿ ಮಂದಿ ಹೆಜ್ಜೆಗೆ ಹೆಜ್ಜೆ ಹಚ್ಚಿ ನಡೆದಂಗ, ಕಾರ ಹಿಂದೆ ಟೂರಿಂಗ್ ಕಾರ, ಸಾಲಿಗೆ ಸಾಲ ಹಿಡಿದಂಗ, ಹಣಿ ಮ್ಯಾಲ ಹನಿ ಬೆಳಕಿಂಡಿ ಮನಿ, ಮಳೆ ಹನಿ ಸುರಿದಂಗ, ಕೈ ಮುಷ್ಟಿಗೆ ಸಂಧಿಯಿಂದ ಕರೆ ಉಸುಕು ಜರಿದಂಗ, ಬಾಲಿಗೆ ಬಾಲ ಬೆನ್ನ ಹತ್ತಿ ಹೊರಟದಲ್ಲ ಇರುವೆ ಸಾಲು. ಓಕೆ, ನಾವು ಇರುವೆ ಸಾಲು ಹೋಗುವಂಥ ರೀತಿಯನ್ನು ನೋಡಿರ್ತೀವಿ. ಬಾಲಿಗೆ ಬಾಲ ಬೆನ್ನ ಹತ್ತಿ ಹೊರಟದಲ್ಲ ಇರುವೆ ಸಾಲು ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಇರುವೆಯ ಹಿಂದೆ ಇನ್ನೊಂದು ಇರುವೆಯಂತೆ, ಅದರ ಬಾಲಿಗೆ ಬಾಲ ಬೆನ್ನನ್ನು ಹತ್ತಿ ಒಂದರ ಹಿಂದೆ ಒಂದರಂತೆ ಬಾಲಿಗೆ ಬಾಲ ಬೆನ್ನ ಹತ್ತಿ ಇರುವೆ ಸಾಲು ಹೋಗ್ತಾ ಇರ್ತದೆ. ಹಾಗೆ ಇರುವೆ ಸಾಲು ಹೋಗುವಂಥ ರೀತಿ ಎಂಥದ್ದು: ರಾಜ ಬೀದಿ ಹಿಡಿದು ಮಿಲಿಟ್ರಿ ಮಂದಿ ಹೆಜ್ಜೆಗೆ ಹೆಜ್ಜೆ ಹಚ್ಚಿ ನಡೆದಂಗ. ಮಿಲಿಟ್ರಿ ಮಂದಿ ಅಂದರೆ ಇಲ್ಲಿ ಸೈನಿಕ ಅಥವಾ ಸೈನಿಕರು ಅಂದರೆ ಶಿಸ್ತು ಅಂದರೆ ಸೈನಿಕರು. ಈ ರಾಜ ಬೀದಿಯಲ್ಲಿ ಹೆಜ್ಜೆಗೆ ಹೆಜ್ಜೆ ಹಚ್ಚಿ ನಡೆಯುವಂಥ ಒಂದು ರೀತಿಯಲ್ಲಿ ಯಾರು ಸೈನಿಕರು, ಮಿಲಿಟ್ರಿ ಮಂದಿ ಹೆಜ್ಜೆಗೆ ಹೆಜ್ಜೆಯನ್ನು ಹಚ್ಚಿ ರಾಜ ಬೀದಿಯಲ್ಲಿ ನಡೆದ ಹಾಗೆ ಶಿಸ್ತಿನಿಂದ ಇರುವೆಗಳು ಸಹಿತವಾಗಿ ಒಂದರ ಹಿಂದೆ ಒಂದರಂತೆ ಬಾಲಿಗೆ ಬಾಲ ಬೆನ್ನು ಹತ್ತಿ ಇವು ಹೋಗ್ತವೆ. ಕಾರ ಹಿಂದೆ ಕಾರ, ಟೂರಿಂಗ್ ಕಾರ, ಸಾಲಿಗೆ ಸಾಲ ಹಿಡಿದಂಗ.
ಕಾರಿನ ಹಿಂದೆ ಕಾರು ನಿಲ್ಲುವಂಥ ರೀತಿಯಲ್ಲಿ, ಕಾರ ಹಿಂದೆ ಟೂರಿಂಗ್ ಕಾರ ಸಾಲಿಗೆ ಸಾಲ ಹಿಡಿದಂಗೆ. ಅಷ್ಟೇ ಅಲ್ಲದೆ ಹನಿ ಮ್ಯಾಲ ಹನಿ ಬೆಳಕಿಂಡಿ ಮಣಿ ಮಳೆಯ ಹನಿ ಸುರಿದಂಗ. ಬೆಳಕಿಂಡಿ ಮಣಿ ಅಂದರೆ ಈ ಹಳ್ಳಿ ಮನೆಗಳನ್ನು, ಅದು ಇತ್ತಿತ್ತಲಾಗಿ ಎಲ್ಲ ಕಾಂಕ್ರೀಟ್ ಕಟ್ಟಡಗಳನ್ನು ನೋಡ್ತಾ ಇರ್ತೀವಿ, ಅಥವಾ ಬೆಂಗಳೂರು ಹೆಂಚಿನ ಮನೆಗಳನ್ನು ನೋಡ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ಈ ಮಣ್ಣಿನ ಹೆಂಚುಗಳು, ಕುಂಬಾರ ಮಾಡಿರುವಂಥ ಆ ಮಣ್ಣಿನ ಹೆಂಚುಗಳು ಇರ್ತಾಯಿದ್ವು. ಆ ಹೆಂಚುಗಳು ಒಂದೊಂದು ಹೊಡಿತಾ ಇದ್ವು. ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳು ಅಂದರೆ ಆ ಕೋತಿಗಳ ಕಾಟ, ಆ ಕರಿ ಕೋತಿಗಳ ಕಾಟ ಜಾಸ್ತಿಯಲ್ಲಿ. ಅವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಜಿಗಿದಾಗ ಅಲ್ಲಲ್ಲಿ ಆ ಹೆಂಚುಗಳು ಹೊಡಿತಾ ಇದ್ವು. ಅಂಥ ಸಂದರ್ಭದಲ್ಲಿ ಏನಾಗ್ತಾಯಿತ್ತು, ಆ ಸೂರ್ಯನ ಕಿರಣಗಳು ಆ ಕಿಂಡಿಗಳ ಮುಖಾಂತರ ಒಳಗಡೆ ಕಾಣ್ತಾ ಇದ್ವು. ಆ ಕಿಂಡಿಗಳ ಮುಖಾಂತರ ಹನಿ ಮ್ಯಾಲ ಹನಿ ಬೆಳಕಿಂಡಿ ಮನೆ, ಆ ಬೆಳಕಿಂಡಿಯ ಮುಖಾಂತರ ಏನು ಮಳೆ ಹನಿ ಬಿದ್ದಂಥ ಸಂದರ್ಭದಲ್ಲಿ ಒಂದು ಹನಿ ಬಿದ್ದ ಮೇಲೆ ಇನ್ನೊಂದು ಹನಿ ಬೀಳ್ತಾ ಇತ್ತು. ಅದೇ ರೀತಿಯಲ್ಲಿ ಇಲ್ಲಿ ಹನಿ ಮ್ಯಾಲ ಹನಿ ಬೆಳಕಿಂಡಿ ಮಣಿಯಲ್ಲಿ ಮಳೆ ಹನಿ ಸುರಿದಂಥ ರೀತಿಯಲ್ಲಿ ಈ ಒಂದು ಇರುವೆಗಳು ಕಾಣ್ತಾ ಇರ್ತವೆ. ಇರುವೆ ಸಾಲಿನ ಇರುವೆಗಳು ಒಂದು ಆದ ನಂತರ ಇನ್ನೊಂದು ಕಾಣ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದೆ ಕೈ ಮುಷ್ಟಿಗೆ ಸಂಧಿಯಿಂದ ಕರೆ ಉಸುಕು ಜರಿದ ಹಾಗೆ, ಈ ಕೈ ಮುಷ್ಟಿಯಲ್ಲಿ ಹಿಡ್ಕೊಂಡು ನಾವು ಉಸುಕನ್ನು ಬಿಟ್ಟಾಗ ಯಾವ ರೀತಿಯಲ್ಲಿ ಜರಿಯುತ್ತಲ್ಲ ಅದೇ ರೀತಿಯಲ್ಲಿ ಆ ಕೈ ಮುಷ್ಟಿಗೆ ಸಂಧಿಯಿಂದ ಕರೆ ಉಸುಕು ಜರಿದಂಥ ರೀತಿಯಲ್ಲಿ, ಕರೆ ಉಸುಕು ಅಂದರೆ ಇಲ್ಲಿ ಇರುವೆಗಳು, ಕರೆ ಉಸುಕು ಜರಿಯುವಂಥ ಒಂದು ರೀತಿಯಲ್ಲಿ ಈ ಇರುವೆ ಸಾಲು ಕಾಣ್ತಾ ಇದೆ. ಬಾಲಿಗೆ ಬಾಲ ಬೆನ್ನು ಹತ್ತಿ ಹೊರಟದಲ್ಲ ಇರುವೆ ಸಾಲು. ಎರಡನೇ ಪದ್ಯಭಾಗ ಹೆಣ್ಣು ಗಂಡು ಕೂಸು ಕುನ್ನಿ, ಇಲ್ಲಿಂದ ಹೊರಟದಲ್ಲ ಇರುವೆ ಸಾಲ ಇಲ್ಲಿಯವರೆಗೆ. ಅಂದರೆ ಇಲ್ಲಿ ಇರುವೆಗಳು ಯಾವ ರೀತಿಯಲ್ಲಿ ಗುಳೆ ಹೋಗ್ತವೆ ಅನ್ನುವಂಥ ಒಂದು ರೀತಿಯನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹೆಣ್ಣು ಗಂಡು ಕೂಸು ಕುನ್ನಿ ದನ ಕರ ಕೂಡಿಕೊಂಡು ಊರಿಂದೂರಿಗೆ ಹಾದಿ ಹಿಡಿದ ಗೂಳೆಕಾರ ಹಿಂಡಿನಂಗ ಬಾಲಿಗೆ ಬಾಲ ಬೆನ್ನ ಹತ್ತಿ ಹೊರಟದಲ್ಲ ಇರುವೆ ಸಾಲ. ಅಂದರೆ ಮನುಷ್ಯ ಅದು ಒಂದು ಬರಗಾಲದ ಸಮಯ ಆಗಿರ್ಬೋದು, ಜೊತೆಗೆ ಪ್ರವಾಹ ಬಂದಂಥ ಒಂದು ಸಂದರ್ಭವಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ದೊಡ್ಡ ರೋಗ ಬಂದಂಥ ಒಂದು ಸಂದರ್ಭದಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದೊಂದಾಗಿ ಹೇಳ್ತೀನಿ ಇಲ್ಲಿ. ಬರಗಾಲದ ಒಂದು ಸಂದರ್ಭದಲ್ಲಿ ಬರ ಬಂದಿರುತ್ತೆ. ಅದು ಅತಿವೃಷ್ಟಿಯಿಂದ ಬೇಕಾದರೆ ಬರ್ಬೋದು, ಅಥವಾ ಅನಾವೃಷ್ಟಿಯಿಂದ ಬೇಕಾದರೆ ಬರಗಾಲ ಬಂದಿರ್ಬೋದು. ತಿನ್ನಲಿಕ್ಕೆ ಆಹಾರವಿಲ್ಲ, ಜೀವನ ಸಾಗೋದು ತುಂಬ ದುಸ್ತರವಾಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇಡೀ ಊರೇ ಏನಾಗತ್ತಂದರೆ ಗುಳೆ ಹೋಗುತ್ತೆ. ಗುಳೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಗುಳೆಕಾರರ ಗುಂಪಿನಲ್ಲಿ ಹೆಣ್ಣು ಗಂಡು ಅನ್ನುವಂಥ ಒಂದು ಭೇದ ಇರಲ್ಲ. ವಯಸ್ಸಾಗಿರುವಂಥ ಮುದುಕಿ ಇರ್ತಾರೆ, ಗಂಡ ಹೆಂಡತಿಗಳು ಇರ್ತಾರೆ, ನಮ್ಮ ಸಂಬಂಧಿಕರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾವೆ. ಅಷ್ಟೇ ಅಲ್ಲದೆ ತಾವು ನಂಬಿಕೊಂಡಿರುವಂಥ ಅಥವಾ ತಮ್ಮ ಬೇಸಾಯ ಮಾಡಲಿಕ್ಕೆ ಉಪಯೋಗಿಸ್ತಾ ಇರುವಂಥ ಒಂದು ದನ ಕರುಗಳು ಆಗಿರ್ಬೋದು, ಅವರೆಲ್ಲರನ್ನ ಸೇರಿಸ್ಕೊಂಡು ಇಡೀ ಊರಿನ ಜನ ತಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಆಹಾರವನ್ನು ಆಶ್ರಯಿಸಿ ಉದ್ಯೋಗವನ್ನು ಅರಸಿಬಿಟ್ಟು ಏನು ಮಾಡ್ತಾರಂದರೆ ಗುಳೆ ಹೋಗ್ತಾರೆ. ಇವಾಗ ಇನ್ನೊಂದು ಪ್ರಳಯ ಆಗಿರುವಂಥ ಒಂದು ಸಂದರ್ಭದಲ್ಲಿ ಗುಳೆ ಹೋಗ್ತಾರೆ ಜನ. ನೋಡಿರ್ತಾರೆ ನೀವು, ಜಲಪ್ರಳಯವಾಗಿರುವಂಥ ಒಂದು ಸಂದರ್ಭದಲ್ಲಿ, ಪ್ರವಾಹ ಬಂದಿರುವಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ದೋಣಿಗಳಲ್ಲಿ ಜನ ಹೋಗ್ತಾಯಿದ್ರು. ತಾವು ಸಾಕಿರುವಂಥ ಒಂದು ಸಾಕು ಪ್ರಾಣಿಗಳನ್ನು ಕಟ್ಕೊಂಡು, ಆ ಗಂಟು ಮೂಟೆಗಳನ್ನು ಕಟ್ಕೊಂಡು ದೋಣಿಗಳ ಮುಖಾಂತರ ಸಾಗಿಸ್ಕೊಂಡು ಏನು ಮಾಡ್ತಾಯಿದ್ರು, ಗುಳೆ ಹೋಗ್ತಾ ಇರ್ತಾರೆ. ದೋಣಿಗಳ ಮುಖಾಂತರ ಇವರು ಸಾಗಿಸ್ಕೊಂಡು ಹೋಗ್ತಾರಲ್ಲ, ಬದಲಾಗಿ ಅಲ್ಲಿ ಕೆಲವು ಸ್ವಯಂ ಸಂಘ ಸಂಸ್ಥೆಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ ನಮ್ಮ ಭಾರತೀಯ ಒಂದು ಸೈನಿಕರು ಆಗಿರ್ಬೋದು, ಆ ಜಲಾವೃತ ಪ್ರದೇಶದಲ್ಲಿ ಸಿಲುಕಿಕೊಂಡಿರುವಂಥ ಒಂದು ಜನರನ್ನು ಸಾಗಿಸ್ಲಿಕ್ಕಾಗಿ ದೋಣಿಗಳನ್ನು ತೆಗೆದುಕೊಂಡು ಹೋಗಿ ಆ ದೋಣಿಯಲ್ಲಿ ಆ ಜನರನ್ನು, ಅವರ ಗಂಟು ಮೂಟೆಗಳನ್ನು, ಅವರ ಒಂದು ಸಾಕು ಪ್ರಾಣಿಗಳನ್ನು ಕರ್ಕೊಂಡು ಏನು ಸುವ್ಯವಸ್ಥಿತವಾಗಿರುವಂಥ ಒಂದು ಪ್ರದೇಶಕ್ಕೆ ತಂದು ಅವರನ್ನು ತಲುಪಿಸ್ತಾರೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಗುಳೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಯಾರ್ಯಾರು ಹೋಗ್ತಾರೆ ಹಾಗಾದರೆ? ಇಲ್ಲಿ ವಯಸ್ಸಾದವರು ಇರ್ತಾರೆ, ಮಧ್ಯ ವಯಸ್ಕರು ಇರ್ತಾರೆ, ಯಾವಾಗ ತಾನೇ ಮದುವೆ ಆಗಿರೋರು ಇರ್ತಾರೆ, ಆಮೇಲೆ ಮಕ್ಕಳು ಇರ್ತವೆ. ಅವರೆಲ್ಲರನ್ನು ಅಷ್ಟೇ ಅಲ್ಲದೆ ದನ ಕರ ಕೂಡಿಕೊಂಡು ಊರಿಂದ ಊರಿಗೆ ಹಾದಿ ಹಿಡಿದ
ಗುಳೆಕಾರ ಹಿಂಡಿನ ಹಾಗೆ ವಲಸೆ ಹೋಗುವಂಥ ಗುಳೆ ಹೋಗುವಂಥ ಹಿಂಡಿನ ಹಾಗೆ ಇರುವೆಗಳು ಸಹಿತವಾಗಿ ಇಲ್ಲಿ ಗುಳೆ ಹೋಗ್ತವೆ. ಅಂದರೆ ಇರುವೆಗಳಿಗೂ ಸಹಿತವಾಗಿ ಎಲ್ಲೋ ಒಂದು ಕಡೆ ಶತ್ರುಗಳಿಂದ ಅವರ ಮೇಲೆ ಆಕ್ರಮಣ ಆಗಿರಬಹುದು, ಅಥವಾ ತಾವು ನೆಲೆಸಿರುವಂಥ ಒಂದು ಪ್ರದೇಶದಲ್ಲಿ ಆಹಾರದ ಕೊರತೆ ಉಂಟಾಗಿರ್ಬೋದು. ಹೀಗಾಗಿ ಆಹಾರವನ್ನು ಸಂಗ್ರಹಣೆ ಮಾಡಲಿಕ್ಕೆ ಬೇರೆ ಪ್ರದೇಶಕ್ಕೆ ಆ ಇರುವೆಗಳು ಸಹಿತವಾಗಿ ಏನು ಮಾಡ್ತಾ ಇದ್ದಾವೆ, ಗುಳೆ ಹೋಗ್ತಾ ಇದ್ದಾವೆ. ಗುಳೆಕಾರ ಹಿಂಡಿನಾಂಗ ಬಾಲಿಗೆ ಬಾಲ ಬೆನ್ನ ಹತ್ತಿ ಹೊರಟದಲ್ಲ ಇರುವೆ ಸಾಲ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಕವಿಗಳು ಅಥವಾ ಕಥನ ಕವನಕಾರರಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪದ್ಯ ಭಾಗ 3. ಬಾಯಾಗ ತತ್ತಿ ಹಿಡ್ದಾವೇನ ಇಲ್ಲಿಂದ ಹೊರಟದಲ್ಲ, ಇಲ್ಲಿಂದ ಈ ಸಾಲಿನಿಂದ ಹೊರಟದಲ್ಲ ಇರುವೆ ಸಾಲ ಇಲ್ಲಿಯವರೆಗೆ. ಇಲ್ಲಿ ತಿಳ್ಕೊಳ್ಳುವಂಥ ಅಂಶಗಳು, ಆಪತ್ಕಾಲದಲ್ಲಿ ತಲೆ ಹಾಗೂ ಬಗಲಿನಲ್ಲಿ ಗಂಟು ಮೂಟೆಯನ್ನು ಕಟ್ಟಿಕೊಂಡು ಜನರು ಗುಳೆ ಹೋಗ್ತಾರೆ. ಆಪತ್ಕಾಲದಲ್ಲಿ ಜನರು ಗಂಟು ಮೂಟೆಯನ್ನು ಕಟ್ಟಿಕೊಂಡು ಗುಳೆ ಹೋಗುವಂಥ ಒಂದು ರೀತಿಯಲ್ಲಿ ಇರುವೆಗಳು ಆಪತ್ಕಾಲದಲ್ಲಿ ಬಾಯಲ್ಲಿ ತತ್ತಿ ಹಿಡಿದುಕೊಂಡು ಸಾಲು ಸಾಲಾಗಿ ಗುಳೆ ಹೋಗುತ್ತವೆ. ಇರುವೆ ಅನ್ನೋದು ಪರಿಶ್ರಮ ಜೀವಿ, ದುಡಿಮೆಗೆ ಇನ್ನೊಂದು ಹೆಸರೇ ಇರುವೆ. ಇರುವೆಗಳ ಒಂದು ಸಾಂಘಿಕ ಪರಿಶ್ರಮ. ಮನುಷ್ಯ ತನ್ನ ಮಕ್ಕಳು, ಮರಿ, ಮುದುಕಿ ಇವರನ್ನು ಹೊಂದಿಕೊಂಡು ಗುಳೆ ಹೋಗುವ ರೀತಿಯಲ್ಲಿ ಇರುವೆಗಳು ಸಹಿತವಾಗಿ ದಾರಿ ಹಿಡಿದುಕೊಂಡು ಗುಳೆ ಹೋಗ್ತವೆ. ನಾಯಕತ್ವದಲ್ಲಿ ಇರುವೆಗಳ ನಂಬಿಕೆ ನೋಡಿ. 3ನೇ ಪದ್ಯ ಭಾಗ. ಬಾಯಾಗ ತತ್ತಿ ಹಿಡ್ದಾವೇನ ಗಂಟು ಮೂಟಿ ಕಟ್ಟ್ಯಾವೇನ ತಲಿ ಬಗಲ ತುಂಬ್ಯಾವೇನ ಮಕ್ಕಳು ಮರಿ ಮುದುಕ ತದುಕ ಹೊಂದಿಕೊಂಡು ಹಾದಿ ಹಿಡಿದು ಮುಂದೆ ದಾರಿ ಸಾಗ್ಯಾವೇನ ನಡೆಸಿಕೊಂಡು ಹೋಗುವಂಥ ನಾಯಕರನ್ನು ನಂಬ್ಯಾವೇನ ಬಾಲಿಗೆ ಬಾಲ ಬೆನ್ನ ಹತ್ತಿ ಹೊರಟದಲ್ಲ ಇರುವೆ ಸಾಲ. ಆಪತ್ಕಾಲದಲ್ಲಿ ಜನ ಏನು ಮಾಡ್ತಾರೆ, ತಲೆ ಮತ್ತು ಬಗಲಿನಲ್ಲಿ ಗಂಟು ಮೂಟೆಯನ್ನು ಕಟ್ಟಿಕೊಂಡು ತಮಗೆ ಬೇಕಾಗಿರುವಂಥ ಒಂದು ಪದಾರ್ಥಗಳು ಆಗಿರ್ಬೋದು, ಅಥವಾ ತಾವು ಹೊಂದಿರುವಂಥ ಒಂದು ವಸ್ತುಗಳಾಗಿರ್ಬೋದು, ಅವೆಲ್ಲವನ್ನು ಗಂಟು ಮೂಟೆ ಕಟ್ಟಿಕೊಂಡು ಆ ಗಂಟು ಮೂಟೆಗಳನ್ನು ತಮ್ಮ ತಲೆಯ ಮೇಲೆ ತಮ್ಮ ಬಗಲಿನಲ್ಲಿ ಹೊತ್ತುಕೊಂಡು ಏನು ಮಾಡ್ತಾ ಇರ್ತಾರೆ, ಗುಳೆ ಹೋಗ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಇರುವೆಗಳು ಸಹಿತವಾಗಿ ಇವುಗಳ ಸಂಪತ್ತು ಅಂದರೆ ಏನಪ್ಪ ಅಂದರೆ ಇವುಗಳ ಮೊಟ್ಟೆಗಳು. ಅಂದರೆ ಮುಂದೆ ಅವುಗಳ ಒಂದು ಮೊಟ್ಟೆ ಮರಿಗಳಾಗ್ತವೆ. ಸೊ ಮೊಟ್ಟೆಗಳನ್ನು ಜತನವಾಗಿ ಕಾಪಾಡಿಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಬಾಯಲ್ಲಿ ತತ್ತಿಯನ್ನು ಹಿಡಿದಾವೆನ ಬಾಯಲ್ಲಿ ತಮ್ಮ ತತ್ತಿಗಳನ್ನು ಹಿಡ್ಕೊಂಡು ಇವು ಗುಳೆ ಹೋಗ್ತಾ ಇರ್ತವೆ. ಗಂಟು ಮೂಟೆಗಳನ್ನು ಕಟ್ಟ್ಯಾವೆನ, ಗಂಟು ಮೂಟೆ ಅಂದರೆ ತತ್ತಿಗಳೆಯ ತಲೆ ಬಗಲ ತುಂಬ್ಯಾವೇನ. ಜೊತೆಗೆ ಇವು ಸಹಿತವಾಗಿ ಇವು ಗುಳೆ ಹೋಗುವಂಥ ಒಂದು ಸಂದರ್ಭದಲ್ಲಿ ತಮ್ಮ ಮಕ್ಕಳ ಜೊತೆಗೆ, ವಯಸ್ಸಾದಂಥ ಮುದುಕಿಯರ ಜೊತೆಗೆ, ಅಥವಾ ತಮ್ಮ ಗಂಡ ಹೆಂಡತಿಯರ ಜೊತೆಗೆ ಇವು ಏನು ಮಾಡ್ತಾ ಇರ್ತವೆ ಅಂದರೆ ಸಾಂಘಿಕವಾಗಿ ಏನು ಮಾಡ್ತಾ ಇದ್ದಾವೆ, ಗುಳೆ ಹೋಗ್ತಾ ಇದ್ದಾವೆ. ಹೊಂದಿಕೊಂಡು ಹಾದಿ ಹಿಡಿದು ಮುಂದೆ ದಾರಿ ಸಾಗ್ಯಾವೇನ ನಡೆಸಿಕೊಂಡು ಹೋಗುವಂಥ ನಾಯಕರನ್ನು ನಂಬ್ಯಾವೇನ. ಇವಾಗ ನಾವು ಗುಳೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ಸಮುದಾಯಕ್ಕೆ ಒಬ್ಬ ನಾಯಕ ಇರ್ತಾನೆ. ಇಲ್ಲಿ ಇರುವೆಗಳಿಗೂ ಸಹಿತವಾಗಿ ಒಬ್ಬ ನಾಯಕನಿದ್ದಾನೆ. ಆ ನಾಯಕನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ನಾಯಕ ಮುಂದಿರ್ತಾನೆ. ಆ ನಾಯಕನನ್ನು ಅನುಸರಿಸಿಕೊಂಡು ಈ ಇರುವೆ ಸಾಲು ಏನು ಮಾಡ್ತಾ ಇದೆ, ಗುಳೆ ಹೋಗ್ತಾ ಇದೆ. ನಾಯಕರನ್ನು ನಂಬ್ಯಾವೇನ ಬಾಲಿಗೆ ಬಾಲ ಬೆನ್ನ ಹತ್ತಿ ಹೊರಡದಲ್ಲ ಇರುವೆ ಸಾಲು. ನೋಡ್ರಿ, ತಾವು ನಂಬಿರುವಂಥ ನಾಯಕರನ್ನು ಸಂಪೂರ್ಣವಾಗಿ ಇರುವೆಗಳು ನಂಬಿರ್ತವೆ. ಆದರೆ ಮನುಷ್ಯ ಪ್ರಾಣಿ ಹಾಗಲ್ಲ. ಒಬ್ಬ ನಾಯಕನಿರುವಾಗ ಆ ನಾಯಕನನ್ನು ಆ ಗದ್ದುಗೆಯಿಂದ ಯಾವಾಗ ಇಳಿಸಿಬಿಟ್ಟು ತಾವು ನಾಯಕರಾಗಬೇಕು, ಅಥವಾ ಪ್ರತಿ ನಾಯಕರನ್ನು ಈ ಮನುಷ್ಯನ ಏನು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಇರುವೆಗಳು ಹಾಗಲ್ಲ. ಆ ಒಬ್ಬ ನಾಯಕ ಇರ್ತಾನಲ್ಲ, ಆ ನಾಯಕನನ್ನೇ ನಂಬಿಕೊಂಡು ಏನು ಮಾಡ್ತಾ ಇರ್ತವೆ, ಇಲ್ಲಿ ಗುಳೆ ಹೋಗ್ತಾ ಇರ್ತವೆ. ಆಮೇಲೆ ಇಲ್ಲಿ ಇರುವೆ ಪರಿಶ್ರಮ ಜೀವಿ. ಅದು ಏನಾದರೂ ಒಂದು ಕೆಲಸವನ್ನು ಮಾಡ್ತಾನೆ ಇರ್ತದೆ. ಆ ದುಡಿಮೆಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಇರುವೆ. ಯಾವಾಗಲೂ ಅದು ಸುಮ್ಮನೆ ಇರಲ್ಲ. ಟೈಮನ್ನು ಅದು ಪೋಲ್ ಮಾಡಲಿಕ್ಕೆ ಹೋಗಲ್ಲ, ಸಮಯವನ್ನು ವೃಥಾಹರಣ ಮಾಡಲಿಕ್ಕೆ ಹೋಗಲ್ಲ. ತುಂಬ ಪರಿಶ್ರಮ ಜೀವಿ. 24 ಗಂಟೆ ಅದು ಏನು ಮಾಡ್ತಾ ಇರ್ತದೆ, ದುಡಿತಾನೆ ಇರ್ತದೆ. ಆದರೆ ಮನುಷ್ಯನ ಸ್ವಭಾವ ಅಲ್ಲ, ಆ ರೀತಿಯಲ್ಲಿ ಇರಲ್ಲ. ಮನುಷ್ಯ ತನಗೆ ಏನು ಒಂದು ಟಾರ್ಗೆಟ್ ಇರ್ತದೆ, ಇಷ್ಟು ಸಂಪತ್ತನ್ನು ಕ್ರೋಢೀಕರಣ ಮಾಡಬೇಕು. ಆ ಟಾರ್ಗೆಟ್ ಮುಗಿದ ಕೂಡಲೇ ಅವನೇನು ಮಾಡಲ್ಲ, ಮತ್ತು ದುಡಿಲಿಕ್ಕೆ ಹೋಗಲ್ಲ. ಆಯಿತು, ಬ್ಯಾಂಕ್ ಬ್ಯಾಲೆನ್ಸ್, ಬ್ಯಾಂಕಲ್ಲಿ ಏನಪ್ಪ ಅಂದರೆ ದುಡ್ಡನ್ನು ಇಟ್ಟಿದ್ದೀನಿ ಡೆಪಾಸಿಟ್ ಆಗಿ, ಬಡ್ಡಿ ಬರ್ತಾ ಇರ್ತದೆ, ಮನೆಗಳನ್ನು ಕಟ್ಟಿದ್ದೀನಿ, ಬಾಡಿಗೆ ಬರ್ತಾ ಇದೆ, ಇನ್ನು ತಾನು ದುಡಿಯೋದು ಸಾಕಪ್ಪ ಅಂತ ಅವನು ನಿರ್ಧಾರ ಮಾಡಿಬಿಡ್ತಾನೆ. ಆದರೆ ಇರುವೆಗಳು ಹಾಗಲ್ಲ. ಆಹಾರ ಸಂಗ್ರಹಣೆ ಮಾಡ್ತವೆ, ಮತ್ತು ದುಡಿತಾನೆ ಇರ್ತವೆ. ಅದಕ್ಕಾಗಿ ಇಲ್ಲಿ ದುಡಿಮೆಗೆ ಇನ್ನೊಂದು ಹೆಸರು ಏನಪ್ಪ, ಇರುವೆ ಅಂತ ಹೇಳಿದರೆ ಇಲ್ಲಿ ತಪ್ಪಾಗಲಾರದು. ಪದ್ಯ ಭಾಗ ನೆಕ್ಸ್ಟ್ 4.
ಒಂದೇ ಒಂದು ಗುರಿಯನ್ನಿಟ್ಟು ಈ ಸಾಲಿನಿಂದ ಹೊರಟದಲ್ಲ ಇರುವೆ ಸಾಲು ಇಲ್ಲಿಯವರೆಗೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಅಂಶಗಳು, ಜೀವನದಲ್ಲಿ ಇರುವೆಗಳ ಹಾಗೆ ಮನುಷ್ಯನಿಗೂ ಒಂದೇ ದಾರಿ ಒಂದೇ ಗುರಿ ಇರಬೇಕೆಂದು ಇರುವೆ ಸಾಲು ಸಾರುತ್ತದೆ. ಬಿಕ್ಕಟ್ಟಿನಲ್ಲಿ ಒಗ್ಗಟ್ಟಿನಿಂದ ಇರಬೇಕೆಂದು ಇರುವೆ ಸಾಲು ಸಾರುತ್ತದೆ. ಸಮಸ್ಯೆ ಬಂದಾಗ ಜೊತೆಗೆಡದೆ ಧೈರ್ಯದಿಂದ ಹೋರಾಡಬೇಕೆಂದು ಸಾರುವ ಇರುವೆ ಸಾಲು ತಮ್ಮ ಉಳಿವಿಗಾಗಿ ಸಾವಿನ ಭಯವನ್ನು ಮೆಟ್ಟಿ ನಿಲ್ಲಬೇಕೆಂದು ಇರುವೆ ಸಾಲು ಸಾರುತ್ತದೆ. ನೋಡಿ, ಒಂದೇ ಒಂದು ಗುರಿಯನ್ನಿಟ್ಟು ಒಂದೇ ಹಾದಿ ಹಿಡ್ದಾವೇನ, ಬಿಕ್ಕಟ್ಟಿನಲ್ಲೂ ಒಕ್ಕಟ್ಟಿನಿಂದ ಧೈರ್ಯಗೆಡದೆ ಧೀರರಾಗಿ ವೀರ ಹೆಜ್ಜೆ ಹಾಕ್ಯಾವೇನ, ಸಾವಿನದಿಯ ಮೆಟ್ಟಿ ಮುಂದೆ ಗಟ್ಟಿ ಹಾದಿ ಹಿಡ್ದಾವೇನ, ಬಾಲಿಗೆ ಬಾಲ ಬೆನ್ನ ಹತ್ತಿ ಹೊರಟದಲ್ಲ ಇರುವೆ ಸಾಲು. ನೋಡಿ, ಜೀವನದಲ್ಲಿ ಇರುವೆಗಳಿಗೆ ಒಂದೇ ಒಂದು ಗುರಿ ಇರ್ತದೆ, ಜೊತೆಗೆ ಒಂದೇ ದಾರಿ ಇರ್ತದೆ. ಹಲವಾರು ಗುರಿಗಳನ್ನು ಇಟ್ಕೊಳ್ಳಲ್ಲ. ಆ ಒಂದು ಗುರಿ ಕಂಪ್ಲೀಟ್ ಆಗುವವರೆಗೆ ಆ ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ಅದು ಪರಿಶ್ರಮ ಪಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಗುರಿ ಸಾಗಬೇಕಂದ್ರೆ ಒಂದು ದಾರಿಯ ಮುಖಾಂತರ ಒಂದೇ ಒಂದು ದಾರಿ ಇರ್ತದೆ. ಆದರೆ ಮನುಷ್ಯನಾಗಲ್ಲ, ಒಂದು ಗುರಿ ಇದ್ರೂ. ಆದರೆ ಗುರಿನ ತಲುಪಲಿಕ್ಕೆ ಎಷ್ಟೋ ಸಂದರ್ಭಗಳಲ್ಲಿ ವಾಮ ಮಾರ್ಗವನ್ನು ಅನುಸರಿಸ್ತಾನೆ. ಒಳ್ಳೆಯ ಮಾರ್ಗ ಅಲ್ಲ. ಬೇರೆಯವರಿಗೆ ಮೋಸ ಮಾಡಿಬಿಟ್ಟು ಏನು ಮಾಡಬೇಕು, ತಾನು ಅದನ್ನು ಆ ಸಂಪತ್ತನ್ನು ಹೊಡಿಬೇಕು, ಅದನ್ನು ತಾನು ಗಳಿಸಬೇಕು, ಆ ಆಸ್ತಿಯನ್ನು ತಾನು ಹೊಂದಬೇಕು ಅಂತ ಒಂದು ಸ್ವಾರ್ಥ ಬುದ್ಧಿ ನಾವು ಮನುಷ್ಯನಲ್ಲಿ ಕಾಣ್ತೀವಿ. ಆದರೆ ಇರುವೆಗಳಲ್ಲಿ ಹಂಗಲ್ಲ. ಒಂದೇ ಒಂದು ಗುರಿ ಇರ್ತದೆ. ಆ ಗುರಿ ತಲುಪಬೇಕಂದ್ರೆ ಪರಿಶ್ರಮ ಪಡುವಂಥ ಒಂದೇ ಒಂದು ದಾರಿಯನ್ನು ಇಲ್ಲಿ ಇರುವೆಗಳು ಅನುಸರಿಸ್ತವೆ. ಆಮೇಲೆ ಬಿಕ್ಕಟ್ಟಿನಲ್ಲಿ ಒಕ್ಕಟ್ಟಿನಿಂದ ಧೈರ್ಯಗೆಡದೆ ಧೀರರಾಗಿ ವೀರ ಹೆಜ್ಜೆ ಹಾಕ್ಯಾವೇನು. ಬಿಕ್ಕಟ್ಟಿನಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತವೆ. ಅದರ ಮನುಷ್ಯನ ಸ್ವಭಾವ ಆಗಲ್ಲ. ಎಲ್ಲಿ ಒಗ್ಗಟ್ಟಿದೆಯೋ ಅಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿಬಿಟ್ಟು ಏನು ಮಾಡ್ತಾನೆ, ಆ ಗುಂಪನ್ನು ವಿಭಾಗ ಮಾಡಿ ಏನು ಮಾಡ್ತಾನೆ, ತನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಮನುಷ್ಯನಾದವನು ನೋಡ್ತಾನೆ. ಆದರೆ ಇರುವೆಗಳು ಹಾಗಲ್ಲ. ಎಷ್ಟೇ ತೊಂದರೆ ಆದ್ರೂ, ತಮ್ಮ ಜೀವಕ್ಕೆ ಅಪಾಯ ಬಂದ್ರೂ ಆ ಒಗ್ಗಟ್ಟನ್ನು ಮಾತ್ರ ಮುರಿಲಿಕ್ಕೆ ಹೋಗಲ್ಲ. ಅದಕ್ಕಾಗಿ ಇಲ್ಲೇನು ಹೇಳ್ತಾರೆ, ಬಿಕ್ಕಟ್ಟಿನಲ್ಲಿಯೂ ಒಕ್ಕಟ್ಟಿನಿಂದ ಧೈರ್ಯಗೆಡದೆ ಧೀರರಾಗಿ, ಹೆದರಲ್ಲ, ಧೈರ್ಯಗೆಡದೆ ಧೀರರಾಗಿ ವೀರ ಹೆಜ್ಜೆಯನ್ನು ಹಾಕ್ತಾವೆ ಅವು. ಅಂದರೆ ಅವುಗಳಲ್ಲಿ ಹೋರಾಟ ಮಾಡುವಂಥ ಒಂದು ಪ್ರವೃತ್ತಿ, ಯುದ್ಧ ಮಾಡುವಂಥ ಒಂದು ಪ್ರವೃತ್ತಿ, ಆ ಪ್ರವೃತ್ತಿಯನ್ನು ಇರುವೆಗಳಲ್ಲಿ ನಾವು ಕಾಣ್ತೀವಿ. ಅದಕ್ಕಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಕಥನ ಕವನಕಾರರು, ಬಿಕ್ಕಟ್ಟಿನಲ್ಲೂ ಒಕ್ಕಟ್ಟಿನಿಂದ ಧೈರ್ಯಗೆಡದೆ ಧೀರರಾಗಿ ವೀರ ಹೆಜ್ಜೆಯನ್ನು ಹಾಕ್ಯಾವೇನು. ಅಷ್ಟೇ ಅಲ್ಲದೆ ಸಾವಿನದಿಯ ಮೆಟ್ಟಿ ಮುಂದೆ ಗಟ್ಟಿ ಹಾದಿ ಹಿಡ್ದಾವೇನು. ತನ್ನ ಸಮೂಹದ ಸಲುವಾಗಿ ಅಥವಾ ತಮ್ಮ ಇರುವೆಗಳ ಬಳಗವನ್ನು ರಕ್ಷಣೆ ಮಾಡೋದ್ರ ಸಲುವಾಗಿ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೂ ಸಹಿತವಾಗಿ ಇರುವೆಗಳು ಹಿಂಜರಿಯಲ್ಲ. ಅದಕ್ಕಾಗಿ ಹೇಳ್ತಾ ಇದರಲ್ಲಿ ಸಾವಿನದೆಯ ಮೆಟ್ಟಿ ಮುಂದೆ ಗಟ್ಟಿ ಹಾದಿ ಹಿಡ್ದಾವೇನು. ತಮ್ಮ ಗುರಿಯನ್ನು ತಲುಪಬೇಕಂದ್ರೆ, ಒಂದು ದಾರಿಯನ್ನು ಹಿಡ್ಕೊಂಡು ಹೋಗಬೇಕಂದ್ರೆ, ಶತ್ರುಗಳ ಒಂದು ಅಪಾಯ ಆಗಿರ್ಬೋದು, ಪ್ರಕೃತಿ ವಿಕೋಪ ಆಗಿರ್ಬೋದು, ಅವು ಏನು ಎದುರಾದರೂ ಸಹಿತವಾಗಿ ಪ್ರಾಣ ತ್ಯಾಗ ಮಾಡಬೇಕಾದರೂ ಏನೋ ತಮ್ಮ ಬಳಗ ಗುರಿ ಮುಟ್ಟಲಿಕ್ಕೆ ಅವು ಏನು ಮಾಡ್ತವೆ, ಸಹಾಯವನ್ನು ಮಾಡ್ತವೆ. ಆದರೆ ಮನುಷ್ಯ ಹಾಗಲ್ಲ. ಇವನು ವೀರ ಹೆಜ್ಜೆ ಅಲ್ಲ. ಬೇರೆಯವರನ್ನು ಬೇಕಾದರೆ ಯುದ್ಧ ಭೂಮಿಯಲ್ಲಿ ಇಳಿಸಿಬಿಟ್ಟು, ಹೋರಾಟದಲ್ಲಿ ಇಳಿಸಿಬಿಟ್ಟು ಇವನು ಓಡಿ ಹೋಗುವಂಥ ಒಂದು ಪ್ರವೃತ್ತಿಯನ್ನು ನಾವು ಮನುಷ್ಯನಲ್ಲಿ ಕಾಣ್ತೀವಿ. ಇವನು ಕೊಟ್ಟಿರುವಂಥ ಮಾತಿನಂತೆ ನಡೆಯಲ್ಲ ಅಂಥ ಒಂದು ಕೆಟ್ಟ ಗುಣ ಮನುಷ್ಯನಲ್ಲಿ ನಾವು ಕಾಣ್ತೀವಿ. ಆದರೆ ಆ ಗುಣ ಇರಬಾರ್ದು. ಇರುವೆಗಳ ಏನು ಪರಿಶ್ರಮದ ಗುಣ ಇದೆಯಲ್ಲ, ಏನು ಹೋರಾಟದ ಗುಣ ಇದೆಯಲ್ಲ, ಅಥವಾ ತನ್ನ ಸಮುದಾಯದ ಸಲುವಾಗಿ ಪ್ರಾಣವನ್ನು ತ್ಯಾಗ ಮಾಡುವಂಥ ಒಂದು ಗುಣ ಇದೆಯಲ್ಲ, ಆ ಗುಣವನ್ನು ಮನುಷ್ಯನೂ ಸಹಿತವಾಗಿ ಬೆಳೆಸ್ಕೊಳ್ಬೇಕು ಅನ್ನೋದು ಈ ಒಂದು ಪದ್ಯಭಾಗ ನಮಗೆ ಇಲ್ಲಿ ಸಂದೇಶವನ್ನು ನೀಡುತ್ತೆ. ನೆಕ್ಸ್ಟ್ ಪದ್ಯಭಾಗ 5. ಎದುರು ಬಂದು ಕ್ಷೇಮ ಕೇಳಿ ಈ ಸಾಲಿನಿಂದ ಹೊರಟದಲ್ಲ ಇರುವೆ ಸಾಲು. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಅಂಶಗಳು, ತನ್ನವರ ಕ್ಷೇಮ ಹಾಗೂ ಹಿತವನ್ನು ಬಯಸುವ ಗುಣವನ್ನು ಇರುವೆ ಸಾಲು ಸಾರುತ್ತದೆ. ಮನುಷ್ಯನು ತನ್ನ ಏಳಿಗೆಗಾಗಿ ಹಾಗೂ ಈ ಸಮಾಜದ ಏಳಿಗೆಗಾಗಿ ನಿರಂತರ ಕ್ರಿಯಾಶೀಲನಾಗಬೇಕೆಂದು ಇರುವೆ ಸಾಲು ಸಾರುತ್ತದೆ. ತನ್ನವರ ರಕ್ಷಣೆಗಾಗಿ ಸೈನ್ಯ ಶಿಸ್ತಿನ ಬಂದೋಬಸ್ತಿಯನ್ನು ಮನುಷ್ಯನೂ ಸಹ ಇಟ್ಟುಕೊಂಡಿರಬೇಕೆಂದು ಇರುವೆ ಸಾಲು ಸಾರುತ್ತದೆ. ಸಂಘಟನಾತ್ಮಕ ಹೋರಾಟದ ಗುಣವನ್ನು ಮನುಷ್ಯನು ಮೈಗೂಡಿಸಿಕೊಳ್ಳಬೇಕೆಂದು ಗೂಳಿ ಹೊರಟ ಇರುವೆ ಸಾಲು ಸಂದೇಶವನ್ನು ನೀಡುತ್ತದೆ. ನೋಡಲು ಎದುರು ಬಂದು ಕ್ಷೇಮ ಕೇಳಿ ಕರೆದುಕೊಂಡು ಹೋಗುವಂಥ ತೋಳಗೈಯ ಕಟ್ಟಿಕೊಂಡು ಆಚೆ ಈಚೆ ಬಂದೋಬಸ್ತಿ ಸೈನ್ಯ ಶಿಸ್ತು ಇಟ್ಟಾವೇನು, ದಂಡಿನೊಡನೆ ಹೊಂಟಾವೇನು, ಬಾಲಿಗೆ ಬಾಲ ಬೆನ್ನ ಹತ್ತಿ ಹೊರಟದಲ್ಲ ಇರುವೆ ಸಾಲು. ತನ್ನವರ ಕ್ಷೇಮ,
ಹಿತವನ್ನು ಬಯಸುವ ಗುಣವನ್ನು ಇರುವೆ ಸಾಲು ಸಾರ್ತದೆ. ಎದುರು ಬಂದಂಥವರ ಕ್ಷೇಮವನ್ನು ಕೇಳಿ ಜೊತೆಗೆ ಅವರನ್ನು ಕರೆದುಕೊಂಡು ಹೋಗುವಂಥ ಒಂದು ಗುಣ ಅವರಲ್ಲಿ ಇರ್ತದೆ. ನಾವು ಕ್ಷೇಮ ಕೇಳ್ತೇವೆ, ಕೆಲವೊಬ್ಬರಿಗೆ ಕೇಳಲ್ಲ. ಎಷ್ಟೇ ಸ್ನೇಹಿತರಾದವರು ಎದುರಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ನಾವು ಅವರ ಒಂದು ಕ್ಷೇಮ ಸಮಾಚಾರವನ್ನು ಕೇಳುವಂಥ ಗೋಜಿಗೆ ಹೋಗಲ್ಲ. ಇದು ಮನುಷ್ಯನ ಸ್ವಭಾವ. ಇರುವೆಗಳು ಹಾಗಲ್ಲ. ತನ್ನವರ ಕ್ಷೇಮವನ್ನು ಕೇಳಿ ಹಿತವನ್ನು ಬಯಸುವಂಥ ಒಂದು ಗುಣ, ದುಃಖದ ಸಂದರ್ಭದಲ್ಲಿ ಹೋಗಿ ಬೇರೆ ಇರುವವರಿಗೆ ಸಾಂತ್ವನವನ್ನು ಹೇಳುವಂಥ ಒಂದು ಗುಣ ಇರುವೆಗಳಲ್ಲಿ ನಾವು ನೋಡ್ತೀವಿ. ನಾವು ಅದನ್ನು ಮನುಷ್ಯನು ತನ್ನ ಏಳಿಗೆಗಾಗಿ ಹಾಗೂ ಸಮಾಜದ ಏಳಿಗೆಗಾಗಿ ನಿರಂತರ ಕ್ರಿಯಾಶೀಲನಾಗಬೇಕು ಎಂದು ಇರುವೆ ಸಾಲು ಸಾರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಯಾವಾಗಲೂ ಅದು ತನ್ನ ಏಳಿಗೆಗಾಗಿ ಹೋರಾಟ ಮಾಡ್ತಾ ಇರ್ತದೆ. ಯಾವುದು? ಇರುವೆ ಸಾಲು. ಮನುಷ್ಯನು ಸಹಿತವಾಗಿ ತನ್ನ ಅಭಿವೃದ್ಧಿ ಸಾಧಿಸುವುದರ ಮುಖಾಂತರ ಈ ಸಮಾಜದ ಏಳಿಗೆಯ ಸಲುವಾಗಿ ಅಥವಾ ಅಭಿವೃದ್ಧಿಯ ಸಲುವಾಗಿ ನಿರಂತರವಾಗಿ ಮನುಷ್ಯನಾದವನು ಕ್ರಿಯಾಶೀಲನಾಗಬೇಕು ಅನ್ನೋದು ಈ ಒಂದು ಪದ್ಯಭಾಗ ಸಾರತ್ತೆ. ಅಷ್ಟೇ ಅಲ್ಲದೆ ತನ್ನವರ ರಕ್ಷಣೆಗಾಗಿ ಸೈನ್ಯ ಶಿಸ್ತಿನ ಬಂದೋಬಸ್ತಿಯನ್ನು ಇರುವೆಗಳು ಇಟ್ಕೊಂಡಿದ್ದಾವೆ. ಅದೇ ರೀತಿಯಾಗಿರುವಂಥ ಒಂದು ಬಂದೋಬಸ್ತಿಯನ್ನು, ತನ್ನವರ ರಕ್ಷಣೆ ಸಲುವಾಗಿ ಸೈನ್ಯ ಶಿಸ್ತಿನ ಬಂದೋಬಸ್ತಿಯನ್ನು, ಅಂಥ ಶಿಸ್ತನ್ನು ಮನುಷ್ಯನು ಸಹಿತವಾಗಿ ಇಟ್ಕೊಂಡಿರಬೇಕು ಅನ್ನೋದು ಇರುವೆ ಸಾಲು ಸಾರ್ತದೆ. ಆಮೇಲೆ ಸಂಘಟನಾತ್ಮಕ ಹೋರಾಟದ ಗುಣವನ್ನು, ಒಬ್ಬನೇ ಹೋರಾಟ ಮಾಡಿದ್ರೆ ಯಾವುದೇ ಒಂದು ಗುರಿಯನ್ನು, ಅಂದರೆ ಸಮಾಜದ ಕಲ್ಯಾಣದ ಸಲುವಾಗಿ ಇಟ್ಕೊಂಡಿರುವಂಥ ಗುರಿ ಇದೆಯಲ್ಲ, ಅಲ್ಲಿ ಒಬ್ಬನೇ ಹೋರಾಟ ಮಾಡಿದರೆ ಅದು ಅಷ್ಟು ಬೇಗ ಆ ಗುರಿಯನ್ನು ತಲುಪಲಿಕ್ಕೆ ಆಗಲ್ಲ. ಬದಲಾಗಿ ಸಂಘಟನಾತ್ಮಕ ಹೋರಾಟದ ಗುಣವನ್ನು, ಇಡೀ ಸಮಾಜವನ್ನು ನಾವು ಸಂಘಟನೆ ಮಾಡಬೇಕಾಗತ್ತೆ. ಸಂಘಟನೆ ಮಾಡಿ ಸಂಘಟನಾತ್ಮಕ ಹೋರಾಟವನ್ನು ಮಾಡಿದ್ದೆ ಆದರೆ ಮಾತ್ರ ಆ ಸಮಾಜದ ಕಲ್ಯಾಣವನ್ನು ಸಾಧಿಸುವಂಥ ಒಂದು ಗುರಿ ಇದೆಯಲ್ಲ, ಅದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಇಲ್ಲಿ ಸಂಘಟನಾತ್ಮಕ ಹೋರಾಟದ ಗುಣವನ್ನು ಮನುಷ್ಯ ಮೈಗೂಡಿಸಿಕೊಳ್ಳಬೇಕು ಅನ್ನೋದನ್ನು ಈ ಗೂಳೆ ಹೊರಟ ಇರುವೆ ಸಾಲು ಸಾರುತ್ತೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಆಚೆ ಈಚೆ ಬಂದೋಬಸ್ತಿ ಸೈನ್ಯ ಶಿಸ್ತು ಇಟ್ಟಾವೇನ, ದಂಡಿನೊಡನೆ ಹೊಂಟಾವೇನ, ಅಂದರೆ ಸಂಘಟನಾತ್ಮಕವಾಗಿರುವಂಥ ಒಂದು ಹೋರಾಟ, ದಂಡಿನೊಡನೆ ಹೊಂಟಾವೇನ ಅನ್ನುವಂಥ ಒಂದು ಈ ಒಂದು ಸಾಲಿನಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ 6ನೇ ಪದ್ಯಭಾಗ. ಯಾವ ನಾಡಿನಿಂದ ಯಾವ ನಾಡಿಗೆಂದು ಇಲ್ಲಿಂದ, ಅಂದರೆ ಈ ಸಾಲಿನಿಂದ ಹೊರಟದಲ್ಲ ಇರುವೆ ಸಾಲು ಇಲ್ಲಿಯವರೆಗೆ. ಇಲ್ಲಿ ಗೂಳೆ ಹೋಗ್ತಾ ಇರುವಂತಹ ಇರುವೆ ಸಾಲನ್ನು ಕಂಡಾಗ ಕವಿಯ ಮನದಲ್ಲಿ ಮೂಡುವ ಸಂದೇಹ ಒಂದು ಪ್ರಶ್ನೆಗಳು ಹೇಳ್ತವೆ. ಏನು? ಇರುವೆಗಳು ಗುಳೆ ಹೋಗಲು ಕಾರಣ, ಇರುವೆಗಳು ತಮ್ಮ ಸ್ವಸ್ಥಾನವನ್ನು ಬಿಡಲು ಕಾರಣ, ಇರುವೆಗಳು ದುಃಖಗೊಳ್ಳಲು ಕಾರಣ, ಇರುವೆಗಳು ಗತಿಗೆಟ್ಟಿರುವುದಕ್ಕೆ ಕಾರಣ. ಅಂದರೆ ಇಲ್ಲಿ ಯಾವ ನಾಡಿನಿಂದ ಯಾವ ನಾಡಿಗೆಂದು ಯಾಕೆ ಹಾದಿ ಹೇಳಿದಾವೋ ಅಲ್ಲಿಂದರೆ ಈ ಇರುವೆಗಳು ಯಾವ ಪ್ರದೇಶದಿಂದ ಗುಳೆ ಹೋಗ್ತಾ ಇದ್ದಾವೆ ಅಥವಾ ಯಾವ ಪ್ರದೇಶಕ್ಕೆ ಗುಳೆ ಹೋಗ್ತಾ ಇದ್ದಾವೆ, ಯಾಕೆ ಹಾದಿ ಹಿಡಿದಾವೋ, ಏಕೆ ತಮ್ಮ ಸ್ವಸ್ಥಾನವನ್ನು ಬಿಟ್ಟು ಬೇರೆ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾವೆ, ಇವು ಯಾಕೆ ಜಾಗ ಬಿಟ್ಟಾವೋ, ಅಂದರೆ ಏಕೆ ತಮ್ಮ ಸ್ವಸ್ಥಾನವನ್ನು ಬಿಟ್ಟಿದ್ದಾವೆ, ಏನು ದುಃಖ ಪಟ್ಟಾವೋ, ಇವು ದುಃಖವನ್ನು ಪಟ್ಕೊಂಡು ತಮ್ಮ ಸ್ವಸ್ಥಾನವನ್ನು ಬಿಡಲಿಕ್ಕೆ ಕಾರಣ ಏನಿರ್ಬೋದು, ಹಿಂಗ್ಯಾಕೆ ಗತಿಗೆಟ್ಟಾವು, ಈ ರೀತಿಯಲ್ಲಿ ಗತಿಗೆಟ್ಟು ತಮ್ಮ ಸ್ವಸ್ಥಾನವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಏಕೆ ಹೋಗ್ತಾ ಇದ್ದಾವೆ, ಹೋಗಲಿಕ್ಕೆ ಕಾರಣವೇನು, ಇದು ಈ ನಮ್ಮ ಕಥನ ಕವನಕಾರರಲ್ಲಿ ಮೂಡಿರುವಂಥ ಒಂದು ಪ್ರಶ್ನೆಗಳು. ಮನುಷ್ಯನೂ ಅಷ್ಟೇ ಒಂದೊಂದು ಸಂದರ್ಭದಲ್ಲಿ ಗೂಳೆ ಹೋಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಬೇರೆಯವರು ನೋಡಿದಾಗ ಬೇರೆಯವ್ರಿಗೆ ಅನಿಸ್ಬೋದು, ಇವರು ಯಾವ ಊರಿನಿಂದ ಗೂಳೆ ಹೋಗ್ತಾ ಇದ್ದಾರೆ, ಯಾಕೆ ಗೂಳೆ ಹೋಗ್ತಾ ಇರಬಹುದು, ಅಥವಾ ಇವ್ರಿಗೇನು ತೊಂದರೆ ಇರಬಹುದು, ಅಥವಾ ಮುಂದೆ ಇವರಿಗೆ ಯಾವ ಊರಿಗೆ ಹೋಗಿ ಇವರು ತಮ್ಮ ಯಾವ ಊರಿನ ಆಶ್ರಯತಾಣವನ್ನಾಗಿ ಇವರು ಮಾಡಿಕೊಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ನೋಡುಗರಿಗೆ ಇಂಥ ಪ್ರಶ್ನೆಗಳು ಬರೋದು ಸಹಜ. ಹಾಗೆ ಇರುವೆ ಸಾಲನ್ನು ನೋಡಿದಾಗ ಇಂಥ ಒಂದು ಪ್ರಶ್ನೆಗಳು ಅಲ್ಲಿ ಕಥನ ಕವನಕಾರರಲ್ಲಿಯೂ ಅವರ ಮನಸ್ಸಿನಲ್ಲಿ ಮೂಡುತ್ತೆ. ನೆಕ್ಸ್ಟ್ ಪದ್ಯಭಾಗ 7. ಆಶ್ರಯಗೆಟ್ಟ ನಿರಾಶ್ರಿತರೆ, ಇಲ್ಲಿಂದ ಈ ಸಾಲಿಂದ ಹೊರಟದಲ್ಲ ಇರುವೆ ಸಾಲು ಇಲ್ಲಿಯವರೆಗೆ. ಸೊ ಇಲ್ಲಿ ಗೂಳೆ ಹೋಗುವಾಗ ಕಾಡುವ ಪ್ರಶ್ನೆಗಳು ಅದು ಇರುವೆಗಳಿಗೂ ಕಾಡ್ತಾ ಇದೆ. ಇವಾಗ ಮನುಷ್ಯನಿಗೂ ಇಂಥ ಪ್ರಶ್ನೆಗಳು ಕಾಡ್ತವೆ. ಏನು? ಯಾವ ಪ್ರದೇಶಕ್ಕೆ ಗೂಳೆ ಹೋಗುವುದು, ಯಾರಲ್ಲಿ ಆಶ್ರಯವನ್ನು ಪಡೆಯುವುದು, ಆಹಾರದ ಅನಿಶ್ಚಿತತೆ, ಬದುಕಿನ ಅನಿಶ್ಚಿತತೆ, ಇವು ಕಾಡುವಂಥ ಒಂದು ಪ್ರಶ್ನೆಗಳು. ನೋಡಲಿ, ಆಶ್ರಯಗೆಟ್ಟ ನಿರಾಶ್ರಿತರೆ ಎಲ್ಲಿಗೆಂದು ನಡೆದಿರಿ, ಕಥನ ಕವನಕಾರ ಕೇಳುವಂಥ ಪ್ರಶ್ನೆ. ಯಾರ ಆಶ್ರಯ ಪಡೆದೀರಿ,
ಯಾವ ನಾಡ ಹಿಡಿದೀರಿ ಎಲ್ಲಿ ಗೊತ್ತಗಂಡೀರಿ, ಇಷ್ಟು ಮಂದಿ ಹಿಡಿಯುವಂತೆ ಅಲ್ಲಿ ಮನೆಯ ಕಟ್ಟ್ಯಾರೇನು, ಇಷ್ಟು ಮಂದಿ ತಿನ್ನುವಷ್ಟು ಅಲ್ಲಿ ಅಣ್ಣ ಒಟ್ಟ್ಯಾರೇನು, ಇಲ್ಲದಿದ್ದರೆ ನಿಮ್ಮ ಗತಿ ಇನ್ನು ಮುಂದೆ ಹ್ಯಾಂಗ ಏನು, ಬಾಲಿಗೆ ಬಾಲ ಬೆನ್ನ ಹತ್ತಿ ಹೊರಟದಲ್ಲ ಇರುವೆ ಸಾಲು. ನೋಡ್ರಿ, ಇಲ್ಲಿ ಕಥನ ಕವನಕಾರ ಕೇಳ್ತಾನೆ. ಅಷ್ಟೇ ಅಲ್ಲದೆ ಗುಳೆ ಹೋಗುವಂಥ ಜನರಲ್ಲಿ ಹಾಗೂ ಇರುವೆಗಳಲ್ಲಿ ಕೆಲವೊಂದು ಪ್ರಶ್ನೆ ಉದ್ಭವ ಆಗ್ತವೆ. ಎಲ್ಲಿಗೆಂದು ನಡೆದಿರಿ? ಗುಳೆ ಹೋಗ್ತಾ ಇದ್ದಾನೆ, ಮನುಷ್ಯನು ಹೋಗ್ತಾ ಇದ್ದಾನೆ, ಇರುವೆಗಳು ಹೋಗ್ತಾ ಇದ್ದಾವೆ. ಆದರೆ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಅವರಿಗೂ ಗೊತ್ತಿಲ್ಲ. ಯಾರ ಆಶ್ರಯ ಪಡೆದಿದ್ದೀರಿ? ಅಕಸ್ಮಾತ್ತಾಗಿ ತಮ್ಮ ಸ್ವಸ್ಥಾನವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗುವಾಗಲಿ ನಮಗೆ ಯಾರು ಆಶ್ರಯ ಕೊಡ್ತಾರೆ ಅನ್ನೋದರ ಕುರಿತಾಗಿ ಒಂದು ನಿಶ್ಚಿತವಾಗಿರುವಂಥ ಅಭಿಪ್ರಾಯವಿಲ್ಲ. ಅನಿಶ್ಚಿತತೆ ಅನ್ನೋದು ಕಾಡ್ತಾ ಇರ್ತದೆ. ಯಾವ ನಾಡ ಹಿಡ್ದೀರಿ ಅಂದರೆ ಎಲ್ಲಿ ಹೋಗ್ತಾ ಇದ್ದೀರಿ ನೀವು, ಎಲ್ಲಿ ಗೊತ್ತಗಂಡೀರಿ, ಎಲ್ಲಿಗಿರಲಿಕ್ಕೆ ನೀವು ಬಯಸಿದ್ದೀರಾ, ಇಷ್ಟೂ ಮಂದಿ ಹಿಡಿಯುವಂತೆ ಅಲ್ಲಿ ಮನೆಯ ಕಟ್ಟ್ಯಾರೇನೋ, ಅಥವಾ ಅಲ್ಲಿ ಇರಲಿಕ್ಕೆ ವಾಸಯೋಗ್ಯ ಸ್ಥಳ ನಿಮಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಅಂದರೆ ಇಲ್ಲಿ ವಸತಿಯ ಒಂದು ಅನಿಶ್ಚಿತತೆಯನ್ನು ಈ ಸಾಲಿನಲ್ಲಿ ನಾವು ಕಾಣ್ಬೋದು. ಆಮೇಲೆ ಇಷ್ಟು ಮಂದಿ ತಿನ್ನುವಷ್ಟು ಅಲ್ಲಿ ಅಣ್ಣ ಒಟ್ಟ್ಯಾರೇನು. ಇವಾಗ ನೀವು ನಿಮ್ಮ ಸ್ವಸ್ಥಾನದಲ್ಲಿ ಆಹಾರದ ಕೊರತೆ ಕಾಣ್ತು, ಓಕೆ, ಒಪ್ಪೋಣ. ಆದರೆ ಮುಂದೆ ನೀವು ಬೇರೆ ಸ್ಥಳಕ್ಕೆ ಹೋಗ್ತಾ ಇದ್ರಲ್ಲ, ಅಲ್ಲಿ ಹೋದಾಗ ನಿಮಗೆ ಇಷ್ಟೂ ಜನರಿಗೂ ಸಾಕಾಗುವಷ್ಟು ಆಹಾರ ನಿಮಗೆ ಸಿಗಬಲ್ಲುದಾ? ಇದು ಮನುಷ್ಯನಿಗೆ ಪ್ರಶ್ನೆ. ಅಥವಾ ಇಷ್ಟೂ ಮಂದಿ ತಿನ್ನುವಷ್ಟು ಅಲ್ಲಿ ಅಣ್ಣ ಒಟ್ಟ್ಯಾರೇನು, ಇದು ಇರುವೆಗಳಿಗೆ ಪ್ರಶ್ನೆ. ನಿಮಗೆ ಆಹಾರ ಅಲ್ಲಿ ಸಿಗ್ತದಾ? ಅಂದರೆ ಇಲ್ಲಿ ಮನುಷ್ಯನಿಗೂ ಇರುವೆಗಳಿಗೂ ಗುಳಿ ಹೋಗುವಂಥ ಒಂದು ಸಂದರ್ಭದಲ್ಲಿ ಆಹಾರದ ಅನಿಶ್ಚಿತತೆ ಅನ್ನೋದು ಆ ಒಂದು ಪ್ರಶ್ನೆ ನಮಗೆ ಕಾಡುತ್ತೆ. ಬದುಕಿನ ಅನಿಶ್ಚಿತತೆ. ಆಯಿತು, ಇಲ್ಲಿಂದ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ, ಹೋದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಬದುಕು ಸರಿಯಾಗಿರುವಂಥ ರೀತಿಯಲ್ಲಿ ಸಾಗತ್ತಾ ಅಥವಾ ಇಲ್ವಾ? ಅದು ಒಂದು ಪ್ರಶ್ನೆ. ಈ ಬದುಕಿನ ಅನಿಶ್ಚಿತತೆಯೂ ಮನುಷ್ಯನಿಗೂ ಕಾಡುತ್ತೆ, ಇರುವೆಗಳು ಕಾಡುತ್ತೆ. ಇಲ್ಲಿ ಇವು ಯಾವುದೂ ಸರಿ ಹೊಂದಿಲ್ಲ, ನಿಮ್ಮ ಗತಿ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಇಲ್ಲಿ ಕಥನ ಕವನಕಾರರು ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇರುವೆ ಅನ್ನೋದು ಪರಿಶ್ರಮ ಜೀವಿ. ಈ ಒಂದು ಏನು ಸೃಷ್ಟಿಯ ರಹಸ್ಯವನ್ನು ಮನುಷ್ಯ ಇಂದು ಅರಿಯಬೇಕಿದೆ. ಶಿಸ್ತಿನಿಂದ ಸಾಗುವಂಥ ಇರುವೆಗಳಿಗೂ ಕಷ್ಟಗಳು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹೆಜ್ಜೆ ಹೆಜ್ಜೆಗೂ ಇರುವೆಗಳಿಗೂ ಅಪಾಯಗಳು ಇದ್ದೇ ಇರ್ತವೆ. ನಮಗೆ ಮನುಷ್ಯನಿಗಿರುವಷ್ಟು ದುಃಖ ದುಮ್ಮಾನಗಳು ಅವುಗಳಿಗೂ ಎದುರಾಗ್ತವೆ. ಆದರೂ ಸಹಿತವಾಗಿ ಇರುವೆಗಳು ಒಗ್ಗಟ್ಟು ಹಾಗೂ ಶಿಸ್ತಿನ ಮೂಲಕ ಎಲ್ಲವನ್ನು ಮರೆತು ಏನು ಮಾಡ್ತವೆ? ಆಹಾರವನ್ನು ಸಂಗ್ರಹಣೆ ಮಾಡ್ತವೆ. ನಾಳೆಯ ಬದುಕನ್ನು ಇಂದು ಕಟ್ಟಿಕೊಳ್ಳುತ್ತವೆ ಮತ್ತು ಸಜ್ಜುಗಳಿಸಿಕೊಂಡು ಇರುವ ಅಲ್ಪ ಜೀವನವನ್ನು ಇರುವೆಗಳು ಸಾರ್ಥಕಪಡಿಸಿಕೊಳ್ತವೆ. ಅಪಾರ ಆಯುಷ್ಯನ ಪಡೆದಂಥ ಮನುಷ್ಯ ಏನೆಲ್ಲ ಇದ್ದರೂ ಸಹಿತವಾಗಿ ಚಿಂತೆಯಲ್ಲಿ ಆತ ಹೊರಳಾಡ್ತಾ ಇರ್ತಾನೆ. ಜೀವನ ಸಾರವನ್ನು ಅನುಭವಿಸದೆ ದಿನ ದಿನ ಸತ್ತು ಮನುಷ್ಯ ಏನು ಮಾಡ್ತಾನೆ? ಸತ್ತು ಬದುಕ್ತಾನೆ. ಈ ಜೀವನೋತ್ಸಾಹ, ಶಿಸ್ತು, ಧೈರ್ಯ, ಮುಂದಾಲೋಚನೆ, ಜೀವನ ಪ್ರೀತಿಗಳನ್ನು ಮನುಷ್ಯರಾದಂಥ ನಾವು ಇರುವೆಗಳಿಂದ ಕಲಿಯಬೇಕೆಂಬುದನ್ನು ಕವಿಗಳು ಈ ಕಥನ ಕವನದಲ್ಲಿ ತುಂಬ ಕಾವ್ಯಮಯ ರೀತಿಯಲ್ಲಿ ಏನು ಮಾಡಿದ್ದಾರೆ? ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಹೇಳಿರುವಂಥ ರೀತಿ ಇದೆಲ್ಲ ಅದು ಪ್ರಾಯೋಗಿಕವಾಗಿದೆ. ನಮ್ಮ ಜೀವನದಲ್ಲೂ ಸಹಿತವಾಗಿ ಅದನ್ನು ನಾವು ಆ ಇರುವೆಗಳ ಆ ಶಿಸ್ತಿನ ಗುಣ ಆಗಿರ್ಬೋದು, ಒಗ್ಗಟ್ಟಿನ ಗುಣ ಆಗಿರ್ಬೋದು, ಅಥವಾ ಧೈರ್ಯದ ಗುಣ ಆಗಿರ್ಬೋದು, ಅಥವಾ ಕಷ್ಟಗಳನ್ನು ಎದುರಿಸುವಂಥ ಒಂದು ಗುಣ ಆಗಿರ್ಬೋದು, ಇವೆಲ್ಲವನ್ನು ನಾವು ಆ ಗುಣವನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಈ ಒಂದು ಕಥನ ಕವನ ಸಂದೇಶವನ್ನು ನೀಡುತ್ತೆ. ಧನ್ಯವಾದ.